ಪ್ರೀತಿಯ ಹಿಂದೂ ಹೃದಯ ಸಾಮ್ರಾಟ್ ಚಕ್ರವರ್ತಿ ಸೂಲಿಬೇಲೆ ಅವರಿಗೆ ಪುಣ್ಯಕ್ಷೇತ್ರಗಳನ್ನು ಸಂರಕ್ಷಿಸುವ ಅಂದ್ರೆ ಆ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡಿರುವ ವಸಂತ್ ಗಿಳಿಯಾರ್ ಅವರಿಗೆ, ಉಮೇಶ್ ಅಣ್ಣನಿಗೆ, ನಾಗೇಂದ್ರ ಪ್ರಸಾದ್ ಅವರಿಗೆ ಮತ್ತೆ ವೇದಿಕೆಯಲ್ಲಿರುವ ಎಲ್ಲರಿಗೂ ಶಿರವಾಗಿ ನಮಿಸುತ್ತಾ, ಹಾಗೆ ಮುಂದೆ ಕೂತಿರುವ ನನ್ನ ಸಹೋದರ ಸಹೋದರಿಯರಿಗೂ ಕೂಡ ನಮಿಸುತ್ತಾ, ನೀವೆಲ್ಲರೂ ಒಂದು ಸಿನಿಮಾ ನೋಡಿರ್ತೀರ, ನ್ಯೂ ಡೆಲ್ಲಿ ಅಂತ, ಅಂಬರೀಷ್ ಅವ್ರದ್ದು ಸಿನಿಮಾದು. ಅದರಲ್ಲಿ ಮಾತಿಲ್ಲ, ಅದು ಮೂಕಿ ಚಿತ್ರ ಅಂತ. ನಾನಿವತ್ತು ಬರುವಾಗ ಮೂಕಿ ಭಾಷಣ ಮಾಡುವ ಅಂತ ಇದ್ದೆ. ಏನು ಮಾತಾಡೋದೇ ಬೇಡ, ಯಾಕೆಂದ್ರೆ ಅದು ಮಾತಾಡಬಾರ್ದು, ಇದು ಮಾತಾಡಬಾರ್ದು, ಹಾಗೆ ಮಾತಾಡಬಾರ್ದು, ಹೀಗೆ ಮಾತಾಡಬಾರ್ದು ಅಂತ ನೋಟಿಸ್ ಕೊಟ್ಟಾಗ ಒಂದು ಮೂಕಿ ಭಾಷಣ ಮಾಡಿದ್ರೆ ಹೆಂಗೆ ಅಂತ ಅನಿಸ್ತು. ಇರ್ಲಿ, ಅದು ಅವರ ಕರ್ಮ, ಇದು ನಮ್ಮ ಧರ್ಮ. ನಿನ್ನೆ ತಾನೇ ನಾವು ಸ್ವಾತಂತ್ರ್ಯ ಹಬ್ಬವನ್ನು ಆಚರಿಸಿದ್ದೇವೆ. ಈ ಸ್ವಾತಂತ್ರ್ಯ ಹಬ್ಬವನ್ನು ಯಾಕೆ ಆಚರಿಸಿದ್ದೇವೆ? 80 ವರ್ಷದ ಹಿಂದೆ ಬ್ರಿಟಿಷರಂತಹ ವಲಸಿಗರನ್ನು ನಾವು ಹೊರಗೆ ಹಾಕಿದ್ದಕ್ಕಾಗಿ ಆಚರಿಸ್ತಿದ್ದೇವೆ. ತುಂಬಾ ನಾವು ಓದುವಾಗೆಲ್ಲ ನಾವು ಏನು ಓದಿದ್ದೀವಿ, ಪಠ್ಯಪುಸ್ತಕದಲ್ಲಿ ಏನು ಓದಿದ್ದೀವಿ ಅಂದ್ರೆ ಸ್ವಾತಂತ್ರ್ಯ ನಮಗೆ ಕೊಟ್ಟಿದ್ದು ಅಂತ. ಕೊಡೋಕೆ ಅದು ಭಿಕ್ಷೆ ಅಲ್ಲ, ನಾವು ಪಡೆದಿದ್ದು. ಎಷ್ಟೋ ಹೋರಾಟಗಾರರ ಬಲಿದಾನ ಆದ ನಂತರ ಆ ಸ್ವಾತಂತ್ರ್ಯವನ್ನು ಪಡೆದಿದ್ದು. ಅದು ವಿಷಯ ಬೇರೆ, ಯಾಕೆಂದ್ರೆ ಆ ಸ್ವಾತಂತ್ರ್ಯದ ಹೆಸರಲ್ಲಿ ಒಂದು ಕುಟುಂಬ ದಿನಾ ಬಿರಿಯಾನಿ ತಿಂತ ಇದೆ. ಈಗ ಬ್ರಿಟಿಷರಂತಹ ವಲಸಿಗರನ್ನು ಓಡಿಸಿದಾಗ ಏನು ಹೋರಾಟ ನಡೆಸಿದ್ದೇವೆಯ, ಅದೇ ಹೋರಾಟವನ್ನು ಈ ಬಾಂಗ್ಲಾದೇಶಿಗರನ್ನು ಹೊರಗೆ ಹಾಕುವ ಹೋರಾಟದಲ್ಲಿ ನಾವು ಅದೇ ಮಾಡಬೇಕಾಗಿದೆ. 2 ವರ್ಷದ ಹಿಂದೆ ದೆಹಲಿಯಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ವಾಚ್ಮ್ಯಾನ್ ಬಾಂಗ್ಲಾದೇಶಿಗ ಆಗಿರ್ತಾನೆ. ಆಗ ಆ ಅಪಾರ್ಟ್ಮೆಂಟ್ ನ ಏನೋ ಅಪಾರ್ಟ್ಮೆಂಟ್ ಅಲ್ಲಿ ಸಮಸ್ಯೆ ಆಗಿ ಆ ವಾಚ್ಮ್ಯಾನ್ಗೆ ಹೊಡಿತಾರೆ. ರಾತ್ರಿ ಆದಾಗ 200-300 ಬಾಂಗ್ಲಾದೇಶಿಯವರು ಆ ಅಪಾರ್ಟ್ಮೆಂಟ್ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಎಷ್ಟೋ ಹೆಂಗಸರು ಬಾತ್ರೂಮ್ಗೆ ಲ್ಯಾಚ್ ಹಾಕೊಂಡು ಒಳಗೆ ಕೂತ್ಕೊಂಡ್ಬಿಡ್ತಾರೆ ಹೆದರಿ. ಈ ರೀತಿಯ ಸಮಸ್ಯೆಯನ್ನು ಕರ್ನಾಟಕ ಕೂಡ ಎದುರಿಸಬೇಕಾ? ಈಗ ನನ್ಗೆ ಗೊತ್ತಿರುವ ಹಾಗೆ ಒಂದು ಕರ್ನಾಟಕ ಸರ್ಕಾರ ಮೊನ್ನೆ ಆಪರೇಷನ್ ಮುಕ್ತ ಅಂತ ಮಾಡಿ 1900 ಬಾಂಗ್ಲಾದೇಶಿಗರನ್ನು ಹಿಡಿದಿದ್ದಾರೆ. ನಾನು ಏನಪ್ಪ ಒಮ್ಮೆಲೆ ಇವರಿಗೆ ಜ್ಞಾನೋದಯ ಆಯ್ತಾ ಅಂತ ನಾನು ಥಿಂಕ್ ಮಾಡ್ತಾ ಇರುವಾಗ ಈಗ SIR ನಡೀತಿದೆ. ಇನ್ನು ಅವರ ಉಪಯೋಗ ಇಲ್ಲ ಅಂತ ಕಂಡು ಆ ರೀತಿ ಮಾಡ್ತಿದ್ದಾರೆ ಗೊತ್ತಿಲ್ಲ. 19 ಲಕ್ಷ ಅಂದಾಜು 19 ಲಕ್ಷ ಬಾಂಗ್ಲಾದೇಶಿಗರು ಕರ್ನಾಟಕದಲ್ಲಿ ಇದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆ. ಅವರನ್ನು ಕೂಡ ಅದೇ ರೀತಿ ಆಪರೇಷನ್ ಮುಕ್ತ ಅಂತ ಸೇರಿಸಿ ನೀವು ಅದೇ ರೀತಿ ಹೊರಗೆ ಕಳಿಸಿದ್ರೆ ನಮ್ಮ ಬೆಂಬಲ ನಿಮ್ಗೂ ಕೂಡ ಇದೆ, ಈ ಸರ್ಕಾರಕ್ಕೂ ಕೂಡ ಇದೆ. ಅದನ್ನು ನಾವು ಮಾಡುವ ಕೆಲಸವನ್ನು ನೀವು ಮಾಡಿ. ನೀವು ಮಾಡಿಲ್ಲ ಅಂದ್ರೆ ನಾವು ಜಿಲ್ಲೆಗಳಲ್ಲಿ ಈ ರೀತಿ ಸಭೆ ಮಾಡಿ ಬಾಂಗ್ಲಾದೇಶಿಗರನ್ನು ಹೇಗೆ ಹೊರಗೆ ಹಾಕಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ಈಗ ಚಕ್ರವರ್ತಿಯನ್ನ ಮಾತಾಡೋಕಿದೆ. ನಾನೊಂದು ಬಾಂಗ್ಲಾದೇಶಿಗರೇ ಭಾರತ ಬಿಟ್ಟು ತೊಲಗಿ ಅಂತ ಹೇಳ್ತೀವಿ. ಬಾಂಗ್ಲಾದೇಶಿಗರೇ ಅಂತೀನಿ, ನೀವು ಭಾರತ ಬಿಟ್ಟು ತೊಲಗಿ ಅನ್ಬೇಕು.